ಹಾಯ್ ಫ್ರೆಂಡ್ಸ್, ಭಾರತೀಯ ವಾಯುಪಡೆ ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ IAF ರಿಕ್ರೂಟ್ಮೆಂಟ್ ಭಾರತೀಯ ವಾಯುಪಡೆ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಅದಕ್ಕೆ ವೇತನ ಶ್ರೇಣಿ ಎಷ್ಟು, ವಿದ್ಯಾರ್ಹತೆ ಏನಿರಬೇಕು, ವಯೋಮಿತಿ, ಕ್ವಾಲಿಫಿಕೇಷನ್, ಏಜ್ ಲಿಮಿಟ್ ಮತ್ತು ಅಫಿಷಿಯಲ್ ವೆಬ್ಸೈಟ್ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ವಾಯುಪಡೆ IAF. ಹುದ್ದೆಗಳ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 304 ಹುದ್ದೆಗಳು ಖಾಲಿ ಇದ್ದಾವೆ. ಉದ್ಯೋಗ ಸ್ಥಳ ನೀವು ಭಾರತಾದ್ಯಂತ ಎಲ್ಲರಲ್ಲೇ ಬೇರೆ ಕಡೆ ಎಲ್ಲ ರಿಕ್ರೂಟ್ ಮಾಡ್ತಾರೆ. ಕರ್ನಾಟಕದಲ್ಲೂ ಕೂಡ ರಿಕ್ರೂಟ್ಮೆಂಟ್ ಇದೆ. ಹುದ್ದೆಗಳ ವಿವರ ನೋಡಿದರೆ ಫ್ಲೈಯಿಂಗ್ ಬ್ರಾಂಚು ಇಂದ ಕಡೆಯಿಂದ 29 ಹುದ್ದೆಗಳಿದ್ದಾವೆ. ಗ್ರೌಂಡ್ ಡ್ಯೂಟಿ ತಾಂತ್ರಿಕ 156 ಹುದ್ದೆಗಳು ಖಾಲಿದ್ದಾವೆ. ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ 119 ಹುದ್ದೆಗಳು ಖಾಲಿದ್ದಾವೆ. ಟೋಟಲ್ ಖಾಲಿರೋ ಹುದ್ದೆಗಳ ಸಂಖ್ಯೆ 304 ಹುದ್ದೆಗಳು ಖಾಲಿದ್ದಾವೆ. ವಿದ್ಯಾರ್ಥಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಲಾಖೆ ಸೂಚಿಸಿರುವ ಪ್ರಕಾರ ಕನಿಷ್ಠ 50% ಅಂಕಗಳೊಂದಿಗೆ 12th ಅನ್ನು ಪಾಸಾಗಿರಬೇಕು. ಅಂದರೆ 12ನೇ ತರಗತಿ PUCನ ನಿಮಗೂ ಎಬೋವ್ 50% ಪಾಸಾಗಿದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗಿರ್ತೀರ. ನಿಮಗೆ ಎಬೋವ್ 50% ಇದ್ದರೆ ನೀವು ಅಪ್ಲೈ ಮಾಡಿ. ವಯೋಮಿತಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 26 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಸೊ ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 26 ವರ್ಷ ನಿಗದಿಪಡಿಸಿದ್ದಾರೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಸದುಪಯೋಗನ ಪಡಿಸ್ಕೊಳ್ಳಿ. ವೇತನ ಶ್ರೇಣಿ ಬಂದ್ಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 56,100ರಿಂದ 1,77,500ವರೆಗೆ ವೇತನ ನಿಗದಿಪಡಿಸಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ ಮತ್ತು ಬೇಗ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ಸೇ ನಿಮಗೆ PUC ಪಾಸ್ ಆದವ್ರಿಗೆ ಇನಿಷಿಯಲ್ಸ್ ನಿಮಗೆ 56,100ರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಳ್ಳೆ ಜಾಬ್ ಇದು. ಸೊ ಅಪ್ಲೈ ಮಾಡಿ. ಬೇರೆ ಜಾಬಲ್ಲೆಲ್ಲ ST ಆಗಲಿ FT ಆಗಲಿ ಸ್ಟಾರ್ಟ್ ಆಗೋದು ಇನಿಷಿಯಲ್ ಸ್ಯಾಲ್ರಿ PUC ಕಂಪ್ಲೀಟ್ ಆಗಿ ಅದು ಎಕ್ಸಾಮ್ ಬರ್ದು ನೀವು ಸೆಲೆಕ್ಟ್ ಆದರೆ ಅದು ಸಿಗುತ್ತೆ. ಸ್ಟಾರ್ಟ್ ಆಗೋದು ಇನಿಷಿಯಲ್ ಸ್ಯಾಲ್ರಿ ನಿಮ್ಗೆ 21,000ದಿಂದ. ಇದು 56,000 ಸಿಗ್ತೈತೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೂ 550 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. ಶುಲ್ಕ ಪಾವತಿಸುವುದನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಇದಕ್ಕೆ 50% ಎಬೋ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗ್ತೀರಾ. ಅದ್ರ ಮೇಲೆ ಒಂದು ಲಿಖಿತ ಪರೀಕ್ಷೆನ ಕೂಡ ಇಡ್ತಾರೆ. ನಂತರ ಸಂದರ್ಶನ ಮಾಡಿಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಪ್ರಮುಖ ದಿನಾಂಕಗಳನ್ನ ನೋಡ್ಕೊಂಡ್ಬರ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು May 30ಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 2-3 ಡೇಸಲ್ಲಿ. ಮತ್ತು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ June 28, 2024. ನಿಯರ್ಲಿ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅಪ್ಲೈ ಮಾಡಿ. ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೋಟಿಫಿಕೇಷನ್ ಒಂದ್ಸತಿ ಕ್ಲಿಯರಾಗಿ ಓದ್ಬಿಟ್ಟು ಆ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ ಮತ್ತೆ ಅಪ್ಲೈ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.